ನಮಸ್ಕಾರ ಗುರುಗಳೇ, ನಮ್ಮ ದೇವರುಗಳಿಗೆ ಎಲ್ಲರಿಗೂ ದೊಡ್ಡ ನಮಸ್ಕಾರ. ನಾವಿವತ್ತು ಧರ್ಮಸ್ಥಳಕ್ಕೆ ಬಂದಿದ್ವಿ ವೀಕೆಂಡ್ ಟ್ರಿಪ್ ಮಾಡೋಣ ಅಂತ. ಧರ್ಮಸ್ಥಳದಿಂದ ಎಲ್ಲರೂ ಏನು ಮಾಡ್ತಾರೆ, ಧರ್ಮಸ್ಥಳ ಆದಮೇಲೆ ಕುಕ್ಕೆ, ಸೂರ್ಯ ಟೆಂಪಲು, ಅನ್ನಪೂರ್ಣೇಶ್ವರಿ, ಈ ಕಡೆ ಹೊರನಾಡು, ಶೃಂಗೇರಿ ಅಂತೆಲ್ಲ ಹೋಗ್ಬಿಡ್ತಾರೆ. ಬಟ್ ಆದರೆ ನಾವು ಇವತ್ತು ಅನ್ಎಕ್ಸ್ಪ್ಲೋರ್ಡ್, ಯಾರು ನೋಡದೇ ಇರೋಂಥ, ಅಂದರೆ ತುಂಬ ಕಡಿಮೆ ನೋಡಿರೋವಂಥ ಜನರ ಜಾಗಕ್ಕೆ ಬಂದಿದ್ದೀವಿ. ಇದೆಲ್ಲಿದೆಯಪ್ಪ ಅಂತ ಹೇಳಿದ್ರೆ, ಧರ್ಮಸ್ಥಳದಿಂದ ಮಂಗಳೂರು ರೂಟು 35-40 ಕಿಲೋಮೀಟ್ರ್ ದೂರದಲ್ಲಿರುವಂಥ ಒಂದು ರೂಟು. ಇದು ನೋಡಿ, ಇದು ಸ್ಟೀಪ್ ಆಗಿದೆ, ಒಂದು ಸಣ್ಣ ರೋಡ್ ಇದು ನೋಡಿ. ಇದು ನೀವು ನೋಡ್ಬೋದು, ಬೋರ್ಡೆಲ್ಲ ಬಂತು. ಸೊ ಹಾಗಾಗಿ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನದ ವಿಶೇಷ ಏನಂತ ಹೇಳಿದ್ರೆ, ಅದು ಬೆಟ್ಟದ ಮೇಲಿದೆ ನೋಡಿ. ಇಲ್ಲಿ ಸಣ್ಣದಾಗಿರೋವಂಥ ಒಂದು ಪಾರ್ಕಿಂಗ್ ಇದೆ. ನಾವು ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿ ಮುಂದಕ್ಕೆ ಹೋದರೆ ದೇವಸ್ಥಾನದ ಬಗ್ಗೆ ಒಂದು ಬೋರ್ಡ್ ಹಾಕಿದ್ದಾರೆ, ನೀವು ಇಲ್ಲಿ ಓದ್ಕೊಬೋದು ಇದ್ರದ್ದು ವಿಶೇಷತೆ ಬಗ್ಗೆ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್. ಏನೋ ನಾನು ತುಂಬ ದಿವಸ ಮಿಸ್ ಮಾಡ್ಕೊಂಬಿಟ್ಟಿದ್ದೀನಿ ನಿಮ್ಮನ್ನು. ಏನು ಮಾಡ್ತೀರಾ, IT-BTಯಲ್ಲಿ ಕೆಲಸ ಮಾಡಿದ್ಮೇಲೆ ಅರಿತಾ ಇರುತ್ತೆ ಹಿಂದೆಗಡೆ ಮುಂದೆಗಡೆ. ಸೊ ಅನ್ಫಾರ್ಚುನೇಟ್ಲಿ ಹಂಗೂ ಸ್ವಲ್ಪ ಬ್ರೇಕ್ ತೊಗೊಂಡು ನಾವಿವತ್ತು ಧರ್ಮಸ್ಥಳಕ್ಕೆ ಬಂದಿದ್ವಿ. ಧರ್ಮಸ್ಥಳ ಎಲ್ಲರೂ ನೋಡಿರ್ತೀರಾ, ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಧರ್ಮಸ್ಥಳದಿಂದ ಒಂದು ಆಲ್ಮೋಸ್ಟ್ 35 to 40 ಕಿಲೋಮೀಟರ್ಸ್ ದೂರದಲ್ಲಿರೋ ಒಂದು ಕಾರಿಂಜೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಓಕೆ, ಅಲ್ಲಿ ಫಸ್ಟ್ ಕ್ಲಾಸ್ ಆಗಿರೋ ಒಂದು ಸೀನರಿ, ಬ್ಯೂಟಿಫುಲ್ ಸೀನರಿ. ಇಲ್ಲಿ ಒಂದು ನೀವು ನೋಡ್ಬೋದು, ಇಲ್ಲಿ ಈ ದೇವಸ್ಥಾನ ಬೆಟ್ಟದ ಮೇಲಿದೆ. ಓಕೆ, ನಾವು ಸ್ವಲ್ಪ ಟ್ರೆಕ್ ಮಾಡಬೇಕು. ಟ್ರೆಕ್ಗೆ ಹೋಗೋಕ್ಕಿಂತ ಮುಂಚೆ ನಾವಿಲ್ಲೊಂದು ಕಲ್ಯಾಣಿಗೆ ಬಂದಿದ್ದೀವಿ. ಈ ಕಲ್ಯಾಣಿ ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲೆಲ್ಲ ನಿಮ್ಗೆ ನೋಡ್ಬೋದು, ಫಿಶಸ್ ಎಲ್ಲ ಇದೆ. ಅಟ್ ದ ಸೇಮ್ ಟೈಮ್ ನೀವೇನಾದರೂ ಹಾಕ್ಬೇಕಂದ್ರೆ ಇಲ್ಲ ಹಾಕ್ಬೋದು ತಿನ್ನಕ್ಕೆ. ಸಣ್ಣ ಕೆರೆ ಟೈಪ್ ಇದೆ, ಇದ್ರ ಹೆಸರು ಗದಾ ತೀರ್ಥ ಕೆರೆ. ಓಕೆ, ಇಲ್ಲಿ ಬಂದ್ಬಿಟ್ಟು ಸ್ನಾನ ಮಾಡೋದು ಬೇಕಾದ್ರೆ ಸ್ನಾನ ಮಾಡ್ಬೋದು. ಓಕೆ, ನೀವು ಬೇಕಾದ್ರೆ ಈಜಾಡ್ಬೋದು. ಅಟ್ ದ ಸೇಮ್ ಟೈಮ್ ಇದು ತುಂಬ ಆಳ ಇದೆ ಅಂತೆ. ಸೊ ಐ ಸಜೆಸ್ಟ್ ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಸೊ ಇಲ್ಲಿ ಬಂದ್ಬಿಟ್ಟು ನೀವು ಆರಾಮಾಗಿ ಕೈ ತೊಳ್ಕೊಂಡು ಪ್ರೋಕ್ಷಣೆ ಮಾಡ್ಕೊಂಡು ಹೋಗಿ ನಾವು ಅದನ್ನೇ ಮಾಡೋಕ್ಕೆ ಬಂದಿದ್ದೀವಿ. ಮೇಲೆ ನೋಡೋಣ ಬನ್ನಿ ನಿಮ್ಮನ್ನು. ಹಂಗೆ ಬನ್ನಿ ಹೋಗೋಣ, ಟ್ರೆಕ್ ಮಾಡೋಣ. ಈಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತಾ. ಇಲ್ಲೇನು ಒಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ನೀವು ಸ್ಲಿಪ್ಪರ್ ಹಾಕ್ಕೊಂಡು ಸಹ ಮೇಲೆ ಹತ್ತಬಹುದು. ಜೈ ಶ್ರೀರಾಮ್, ಓಂ ನಮಃ ಶಿವಾಯ. ಮಳೆಗಾಲದಲ್ಲಿ ಬಂದಿರೋದ್ರಿಂದ ವೆದರ್ ತುಂಬ ಚೆನ್ನಾಗಿದೆ. ನಾವು ಟ್ರೆಕ್ ಮಾಡಿದ್ರೂ ಟ್ರೆಕ್ ಮಾಡ್ತಾ ಇರೋ ಥರ ಅನ್ನಿಸ್ತಾ ಇಲ್ಲ. ಸೊ ಯು ಕ್ಯಾನ್ ಸಿ ವೆರಿ ನೈಸ್ ಸ್ಟೆಪ್ಸ್. ಸ್ಟೀಪಾಗಿ ಏನಿಲ್ಲ, ಮಳೆ ಬಂದಿದ್ರೂ ಯಾವುದೂ ಥರ ಸ್ಲಿಪ್ಪರಿ ಇಲ್ಲ. ಸೊ ಯು ಕ್ಯಾನ್ ಈಸಿಲಿ ವಾಕ್. ಬೆಟ್ಟದ ಮೇಲಿರೋ ದೇವಸ್ಥಾನ. ಬನ್ನಿ, ಮೇಲೆ ಹೋಗ್ತಾ ನಿಮ್ಮನ್ನು ಭೇಟಿ ಆಗ್ತೀನಿ. ನದಿ ದೂರದಿಂದ ಒಳ್ಳೆ ವ್ಯೂ ಇದೆ ನೋಡಿ. ಈಗ ಮಳೆ ಬಂದಿರೋದ್ರಿಂದ ತುಂಬಿದೆ ನದಿ. ತುಂಬಿರೋ ನೀರನ್ನ ಒಂದು ಕಡೆ ಹರಿಯತ್ತಂತೆ. ಕಮಾನ್, ಲೆಟ್ಸ್ ಸ್ಟಾರ್ಟ್, ಲೆಟ್ಸ್ ಕಂಟಿನ್ಯೂ. ಗೈಸ್, ಒನ್ ಸ್ಟೆಪ್ ಆಫ್ ದ ಟ್ರೆಕ್ಕಿಂಗ್ ಫಿನಿಶ್ ಆಯಿತು. ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ಎಡಕ್ಕೆ ತಿರುಗಿ ಅಂತ ಬರ್ತಿದೆ. ಸೊ ಐಡಲ್ಲಿ ನೀವು ಇದಕ್ಕೊಂದು ಪ್ರದಕ್ಷಿಣೆ ಹಾಕ್ಕೊಂಡು ಹೋಗಬೇಕು. ಒಂದು ಹಾಯ್ ಹೇಳಿ ಮಂಜು. ನೋಡಿ, ಇವರೇ ನಮ್ಮ ಗೈಡು, ಡ್ರೈವರು, ಫ್ರೆಂಡು. ಫೈನಲ್ ಆಗಿ ಡ್ರೈವರ್ ಮಾಡಿಬಿಟ್ರಲ್ಲ ನಮ್ಮನ್ನ. ಅಲಾಂಗ್ ವಿತ್ ದಟ್ ಫ್ರೆಂಡು. ನಮಗೆಲ್ಲ ಇವರೇ ಕರ್ಕೊಂಬಂದಿರೋದು ಈ ಜಾಗಕ್ಕೆ. ಥ್ಯಾಂಕ್ ಯು ಮಿಸ್ಟರ್ ಮಂಜು. ಇವ್ರು ನಮ್ಮ ಕಲಾವಿದರು, ದೊಡ್ಡ ಕಲಾವಿದರು ಇವರು. ಯಾವ್ದಾದ್ರು ಮಾಡಿದ್ದೀರಿ ಸರ್, ಸ್ವಲ್ಪ ಹೇಳಿ ನೋಡೋಣ ನಿಮ್ಮ ಇದು. ಸಣ್ಣ ಪಾತ್ರಗಳು ಸರ್. ಹೇಳಿ ಸರ್, ಹಂಗೆ ಹೇಳಿ ಸರ್, ಹೇಳ್ಕೊಂಬನ್ನಿ ಸರ್. ಯಾವ್ಯಾವ ಪಾತ್ರ ಸರ್? ನಾಟಕಗಳಲ್ಲಿ ಚಂದಮಾಮನ ಪಾತ್ರ. ಆಮೇಲೆ ಯಾವ್ಯಾವ ನಾಟಕ ಮಾಡಿದ್ದೀರಾ ಅದನ್ನ ಸ್ವಲ್ಪ ಹೇಳಿ. ರೋಮಿಯೋ ಲವ್ ಅನಾರ್ಕಲಿ. ಆಮೇಲೆ ಮುಟ್ಟಾಳ. ಹಾಂ, ಶೇಕ್ಸ್ಪಿಯರ್ನ ಬುರುಡೆ. ಹಾಂ, ಹೇಳಿ ಸರ್. ಅಂತರ್ಗತ ಅಧಿಕೃತ ಅಭಿಪ್ರಾಯಗಳು. ಸರಿ. ಏಕ್ದಾಗೆಲ್ಲ ಇದೆ. ಹಾಂ, ಮಧ್ಯಮ ವ್ಯಾಯೋಗ. ಹಾಂ, ಎಲ್ಲ ಭಯಾನಕ ದೊಡ್ಡ ಲಿಸ್ಟ್ ಇಟ್ಟಿದ್ದಾರಪ್ಪ ಇವರು. ಸಣ್ಣ ಕಲಾವಿದರಲ್ಲ, ದೊಡ್ಡವರೇ, ಭಾರಿ ದೊಡ್ಡ ಕಲಾವಿದರು. ಸರ್ ನಿಮ್ದು ಎಲ್ಲೆಲ್ಲ ಆಗೈತೆ ಸರ್ ಅದು? ರಂಗಮಂದಿರಗಳಲ್ಲಿ, ಆಮೇಲೆ ಬೇರೆ ಬೇರೆ ಊರುಗಳಲ್ಲಿ ಕರೆದಾಗ ಹೋಗಿ ಒಂದು ಮಾಡ್ತಾ ಇರ್ತೀವಿ. ಈ ಥರ ಪ್ರೇಕ್ಷಣೀಯ ಸ್ಥಳಗಳಿಗೆ ಬಂದಾಗ ಮತ್ತಷ್ಟು ಜನಗಳ ಸಂಪರ್ಕ ಸಿಗುತ್ತೆ. ಸ್ನೇಹಿತರೊಂದಿಗೆ ಬರೋದ್ರಲ್ಲೂ ಕೂಡ ಬಹಳಷ್ಟು ಮನೋರಂಜನೆ ಇರುತ್ತೆ. ಜೊತೆಗೆ ಕಲಿಯೋದಕ್ಕೂ ಹಂಚ್ಕೊಳ್ಳೋದಕ್ಕೂ ಬಹಳಷ್ಟು ಅವಕಾಶಗಳಿರುತ್ತೆ. ಎಕ್ಸಾಕ್ಟ್ಲಿ. ಸೊ ನಮ್ಮ ಒನ್ ಆಫ್ ದ ಗ್ರೇಟೆಸ್ಟ್ ಸ್ಟ್ರೆಂತ್ ಅಂತ ಹೇಳಿದ್ರೆ ಮಿಸ್ಟರ್ ರಂಗನಿಧಿ. ಓಕೆ, ಇವರಿಂದನೇ ನಾವೆಲ್ಲ ಪ್ಲೇಸಸ್ ನೋಡ್ತಾ ಇರೋದು. ನದಿಯವ್ರಿಗೂ ದೊಡ್ಡ ಥ್ಯಾಂಕ್ಸ್. ಬನ್ನಿ, ದೇವ್ರ ನಮಸ್ಕಾರ ಮಾಡೋಣ. ಆಬ್ಸಲ್ಯೂಟ್ಲಿ. ಸೊ ಪ್ರದಕ್ಷಿಣೆ ಆದಮೇಲೆ ಇನ್ನೊಂದು ದೇವಸ್ಥಾನ ಇದೆ, ಸಣ್ಣದಾಗಿರೋ ದೇವಸ್ಥಾನ. ಬನ್ನಿ, ಒಳಗೆ ಅಲೋಡ್ ಇಲ್ಲ ಅನ್ಸುತ್ತೆ, ಬಟ್ ವಿ ವಿಲ್ ಜಸ್ಟ್ ಟ್ರೈ ಮಾಡಿ ನೋಡುವ. ಪ್ರತೀತಿ ಇದೆ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನ ಏನು ಬಂದಿತ್ತು ಇಲ್ಲಿಗೆ.
ಆಮೇಲೆ ದ್ವಾಪರ ಯುಗದಲ್ಲಿ ಪಾಂಡವರು ಬಂದಿದ್ದರು. ಕೆಳಗಿರುವಂಥ ಗದಾತೀರ್ಥ ಎಲ್ಲರೂ ಸ್ನಾನ ಮಾಡುವಂಥದ್ದು. ಅದು ಭೀಮ ಗದೆಯಲ್ಲಿ ಮಾಡಬೇಕು, ಅದನ್ನು ತೀರ್ಥೋದ್ಭವ ಮಾಡಿಸಿದ. ಇನ್ನು ಮೇಲೆ ಜಾನತೀರ್ಥ ಅಂತೇಳಿದೆ. ಜಾನತೀರ್ಥದಲ್ಲಿ ತೀರ್ಥ ಬಂದುಬಿಟ್ಟು ಅಭಿಷೇಕ ಮಾಡ್ತಾರೆ, ನೈವೇದ್ಯದಲ್ಲಿರ್ತಾರೆ. ಆಮೇಲೆ ಉಂಗುಷ್ಟ ತೀರ್ಥ, ಅದು ಉಂಗುಷ್ಟ ಒತ್ತಿಬಿಟ್ಟು ನೀರು ಬರುವಂಥ ಮಾಡಿದ ಭೀಮ, ಹಾಗಂತೇಳಿ ಪ್ರತೀತಿ ಇದೆ. ಮತ್ತೇನು ಕಾರಿಂಜ ಅಂದರೆ ಹೇಳಿ ಬಂತು ಅಂತ ಹೇಳಿದರೆ, ಬೇಡರ ಸಾಮ್ರಾಜ್ಯ, ಅವನಿಗೊಬ್ಬಳು ಮಗಳಿದ್ದರು. ಆ ಮಗಳ ಹೆಸರನ್ನು ಇಲ್ಲಿ ಇಟ್ಟದ, ಹಾಗೆ ಕಾರಿಂಜೇಶ್ವರ ಅಂತೇಳಿ ಬಂತು ಅಂತೇಳಿ ಹೇಳುವಂಥದ್ದು ಇಲ್ಲಿಯ ಪ್ರತೀತಿ. ಮತ್ತು ಪಾರ್ವತಿ ದೇವಸ್ಥಾನ ಮಧ್ವಾಚಾರ್ಯರು ಅದರ ನಂತರ ಪೂಜೆ ಪುನಸ್ಕಾರ ನಡೆಯುವಂಥ ಇದನ್ನು ಮಾಡಿಸ್ಬೋದು ಅಂತ ಹಾಗೆ ರೈಟ್. ಅಂತ ಧರ್ಮಸ್ಥಳದ ಇದಕ್ಕೆ ಬರ್ತದೆ ಇದು? ಇಲ್ಲ, ಇದು ಮುಜರಾಯಿ. ಮುಜರಾಯಿ. ರೈಟ್, ಥ್ಯಾಂಕ್ ಯು. ನೋಡಿ, ನಾಷ್ಟಾಗಿ ಇಷ್ಟ ಮಾಡ್ಕೊಂಬಂದಿಲ್ಲ, ಹತ್ತಿತೀನಿ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ. ಸೂಪರ್ ಆಗಿದೆ ನೋಡ್ರಿ, ಅದು ಎಷ್ಟು ಉದ್ದ ಇದೆ ನೋಡ್ರಿ ಅಲ್ಲಿ. ನೋಡಿ ಅಲ್ಲಿ ಬೊಂಬಾಟ ಅಲ್ಲಿ ಕಾಣಿಸ್ತದೆ ನವಿಲು ಸಾಮ್ರಾಜ್ಯ ಜಾಸ್ತಿ ಇದೆ ಇಲ್ಲಿ ಅಲ್ಲ. ಇನ್ನು ಮೇಲೆ ಸೀನರಿ ಚೆನ್ನಾಗಿದೆ, ಬನ್ನಿ ನೋಡೋಣ. ವ್ಯೂ ಪಾಯಿಂಟ್ಗೆ ಹೋಗೋಣ. ಕಾರಿಂಜೇಶ್ವರ ದೇವಸ್ಥಾನದ 3ನೇ ಹಂತದ ಮೆಟ್ಟಿಲುಗಳನ್ನು ಹತ್ತೋದಕ್ಕೆ ನಾವು ಸಜ್ಜಾಗ್ತಾ ಇದ್ದೇವೆ. ಎಲ್ಲೆಲ್ಲೂ ನೋಡಿದರೂ ಹಸಿರ ರಾಶಿ, ಅದ್ಭುತವಾದಂಥ ಒಂದು ಪರಿಸರದ ಮಧ್ಯೆ ನಾವುಗಳು ಈ ಒಂದು ಕಾರಿಂಜ ಎಂಬ ಜಾಗಕ್ಕೆ ಬಂದಿದ್ದೇವೆ. ಕಾರಿಂಜ ಎಂಬುದು ಒಬ್ಬ ಬೇಡರ ರಾಜನ ಹೆಸರಾಗಿತ್ತು. ಆ ಜಾಗಕ್ಕೆ ಕಾರಿಂಜೇಶ್ವರ ಅಂತ ಕರೆದು ಅವರು ನಾಮಕರಣ ಮಾಡಿದ್ದಾರೆ ಅಂತ ಪ್ರತೀತಿ. ಅವನ ಒಬ್ಬ ಮಗಳು ಕೂಡ ಬಹಳ ಸುಂದರವಾಗಿದ್ದು ಅಂತ ಕೂಡ ಕೇಳ್ಪಟ್ಟಿದ್ದೀವಿ. ಹಾಗೆ ಅವಳ ಈ ಜಾಗ ಕೂಡ ಬಹಳಷ್ಟು ಪ್ರಕೃತಿಯಿಂದ ಸೌಂದರ್ಯಯುತವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಈಗ ನಾವು 3ನೇ ಹಂತವನ್ನು ಹತ್ತೋದಕ್ಕೆ ಶುರು ಮಾಡ್ತಾ ಇದ್ದೇವೆ. ನೀವು ನೋಡ್ಬೋದು ಇಲ್ಲಿ. ನಮಸ್ಕಾರ. ನಾವು ಕಾರಿಂಜೇಶ್ವರ ಗುಡ್ಡವನ್ನು ಹತ್ತುತ್ತಾ 3ನೇ ಹಂತದಲ್ಲಿರುವಾಗ ಇಲ್ಲಿ ಒಂದು ಜಾನುತೀರ್ಥ ಎಂಬ ಸ್ಥಳಕ್ಕೆ ಬಂದಿದ್ದೇವೆ. ಪ್ರತೀತಿ ಏನಪ್ಪ ಅಂತ ಹೇಳಿದ್ರೆ, ಭೀಮ ಈ ಜಾಗದಲ್ಲಿ ತನ್ನ ಮಂಡಿಯೂರಿ ನೀರನ್ನು ಉದ್ಭವ ಮಾಡಿದ್ದು ಅಂತ ಇಲ್ಲಿಗೆ ವಾಡಿಕೆ ಇದೆ. ನೀವು ಇಲ್ಲಿ ಬಗ್ಗಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು, ಮಂಡಿಯನ್ನು ಊರಿದಾಗ ಬರುವಂತಹ ಒಂದು ಪಡಿಯಚ್ಚಿನ ಆಕಾರದಲ್ಲಿ ಇಲ್ಲಿ ನೀರಿನ ಒಂದು ವ್ಯವಸ್ಥೆ ಇದೆ. ಈ ನೀರನ್ನು ಅವರು ಅರ್ಚಕರ ವಿನ ಇಲ್ಲಿ ಯಾರಿಗೂ ಒಳಗೆ ಹೋಗೋಕ್ಕೆ ಅಪ್ಪಣೆ ಇಲ್ಲ. ಹಾಗಾಗಿ ಈ ನೀರನ್ನು ಅವರು ಬೆಳಗ್ಗೆ ಸ್ನಾನ ಮಾಡಿ ತದನಂತರ ದೇವರ ಒಂದು ಅಭಿಷೇಕಕ್ಕೆ ಮತ್ತು ಸ್ನಾನಗಳಿಗೆ ಬಳಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಅಲ್ಲ ನಿಧಿಯವರೇ, ಇದು ಈ ಕಾಲು ಇಷ್ಟು ದೊಡ್ಡದಾಗಿರ್ಬೋದು, ಭೀಮ ಮೊಂಡ್ಕಾಲಲ್ಲಿ ಹೊಡೆದಿರೋದಂದ್ರೆ ಆ ಕಾಲಿನ ಸೈಜ್ ನೋಡಿ ಹೆಂಗಿದೆ. ಹೌದು ಅಲ್ವಾ, ಎಷ್ಟು ದೊಡ್ಡದಾಗಿರ್ಬೋದು ಅಂದ್ರೆ ಭೀಮ. ಇದು ಮಂಡಿಯಿಂದ ಆಗಿರೋದು. ಇನ್ನು ಮುಂದೆ ಒಂದು ಉಷ್ಟ ಅಂತ ಹೇಳ್ತಾರಲ್ಲ, ಉನುಷ್ಟ ಅಂತ ಹೇಳ್ತಾರೆ. ಅಂದರೆ ಹೆಬ್ಬೆಟ್ಟು, ಕಾಲಿನ ಹೆಬ್ಬೆಟ್ಟನ್ನು ಒತ್ತಿ ಕೂಡ ನೀರಿನ ಉದ್ಭವ ಮಾಡಿದ್ದುಂಟು ಅಂತ ಕೂಡ ಒಂದು ವಾಡಿಕೆ ಇದೆ. ಅದನ್ನು ಕೂಡ ಅಲ್ಲಿ ಮುಂದೆ ಹೋಗಿ ನೋಡೋಣ. ಮಳೆಗಾಲದಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಸ್ಲಿಪ್ಪರಿ ಆಗಿರುತ್ತೆ, ಕೇರ್ಫುಲ್ಲಾಗಿ ಬರಬೇಕು. ಬಾವಿ ಎಷ್ಟು ದೂರದಲ್ಲಿದೆ ಅಂದರೆ ಮಣ್ಕಾಲಿನ ಬಾವಿ, ಅಲ್ಲಿಂದ ಬರಬೇಕಾದ್ರೆ ತುಂಬ ಸ್ಲಿಪ್ಪರಿ ಆಗಿರುತ್ತೆ. ನಮ್ಮವರೊಬ್ಬರು ಎಕ್ಸಾಕ್ಟ್ಲಿ ಏನಂತ ಹೇಳಿದ್ರೆ, ಇವರೆಲ್ಲ ಪ್ರೋತ್ಸಾಹ ಒಂದಿಗೆ ನಾವಿಲ್ಲಿ ಬಂದು ವಿಡಿಯೋ ಮಾಡಿ ಇವ್ರನ್ನ ಮುಂದೆ ಫೇಮಸ್ ಮಾಡೋಣ ಅಂತ ಆಸೆ ಆಗಿದೆ. ನೋಡಿ ಎಷ್ಟು ಕ್ಲೀನಾಗಿದೆ ವಾಟ್ರು, ಇನ್ನು ಮುಂದೆ ಇದೆ. ಎಷ್ಟು ಕ್ಲೀನಾಗಿದೆ ವಾಟರ್, ಮಿನರಲ್ ವಾಟರ್ಗಿನ್ನ ಏನಿಲ್ಲ ಇದು ಮುಂದೆ. ಅಷ್ಟೇ. ಕಾರಿಂಜೇಶ್ವರ ಸನ್ನಿಧಿಯಲ್ಲಿ ನಾವಿದ್ದೇವೆ. ಅದ್ಭುತವಾದಂಥ ಒಂದು ಪ್ರದೇಶ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು. ಪ್ರಕೃತಿಯ ಸೌಂದರ್ಯದ ಮಡಿಲಲ್ಲಿ ನೀವು ಎಲ್ಲಿ ನೋಡಿದರೂ ಕೂಡ ಹಸಿರೇ ಹಸಿರು. ದೊಡ್ಡ ದೊಡ್ಡ ಬಂಡೆಗಳ ಮೇಲೆ ನಿಂತಿರುವಂಥ ಈ ಒಂದು ಸನ್ನಿಧಾನ ಬಹಳ ಪುರಾತನದ್ದು ಅಂತ ಕೇಳ್ಪಟ್ವಿ. ಇಲ್ಲಿ ಮಧ್ವಾಚಾರ್ಯರು ಬಂದು ಪಾರ್ವತಿಯ ಸನ್ನಿಧಾನವನ್ನು ಸ್ಥಾಪಿಸಿದ್ದಾರೆ ಅಂತ ಕೂಡ ನಾವು ಕೇಳ್ಪಟ್ವಿ. ಇಲ್ಲಿ ನಾವಾಗಲೇ ಹೇಳ್ದಂಗೆ 3 ನೀರಿನ ಉಳಿಕೆಗಳಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಒಂದು ಗದಾತೀರ್ಥ ಅಂತ ಹೇಳಿ, ಅಲ್ಲಿ ಭೀಮ ತನ್ನ ಗದೆಯಿಂದ ಮಣ್ಣನ್ನು ತೆಗೆದು ಅಲ್ಲಿ ನೀರನ್ನು ಬರಿಸಿದ್ದು ಅಂತ ಒಂದು ವಾಡಿಕೆ. ತದನಂತರ ನೀವು ಆಗಲೇ ನೋಡಿದ್ರಿ ಜಾನುತೀರ್ಥ ಅಂತ. ಇನ್ನೊಂದು ಅದರ ಹತ್ತಿರದಲ್ಲೇ ಇದೆ, ಈಗ ಹೋಗುವಾಗ ನಿಮ್ಗೆ ಅದರ ಬಗ್ಗೆ ಕೂಡ ತಿಳಿಸ್ತೀವಿ. ಅದು ಉಷ್ಟತೀರ್ಥ ಅಂತ. ಏನಪ್ಪ ಅಂತ ಹೇಳಿದ್ರೆ, ಕಾಲಿನ ಹೆಬ್ಬೆರಳು.
ಅದನ್ನು ಒತ್ತಿ ನೀರಿಗೆ ಒಂದು ಸಣ್ಣ ಕುಡಿಕೆಯನ್ನು ಮಾಡಿದಂಥ ಒಂದು ವಿಶಿಷ್ಟತೆ ಇಲ್ಲಿದೆ. ನೀವು ನೋಡ್ಬೋದು, ಇದು ಕಾರಿಂಜೇಶ್ವರ ದೇವಸ್ಥಾನದ ಸನ್ನಿಧಿ. ಒಂದು ಪ್ರದಕ್ಷಿಣೆಯನ್ನು ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹಸಿರಿನ ಜಾಗದಲ್ಲಿ ಈ ಒಂದು ದೇವಸ್ಥಾನ ಇದೆ ಅಂತ. ಸುತ್ತಲೂ ಹಸಿರಿನ ಪರಿಸರ, ಅದ್ಭುತವಾದಂಥ ಒಂದು ವೀಕ್ಷಕ ಸ್ಥಳ. ಇದು ಉಂಗುಷ್ಟ ತೀರ್ಥ ಅಂತ ಇಲ್ಲಿ ಬರ್ದಿರೋದನ್ನ ನೀವು ನೋಡ್ಬೋದು. ಏನಪ್ಪಾ ಅಂತ ಹೇಳಿದ್ರೆ, ಇದನ್ನ ನಾವು ಅಂಗುಷ್ಟ ಅಂತ ಕರಿತೀವಿ, ಕೈಯಿನ ಹೆಬ್ಬೆಟ್ಟನ್ನ. ಕಾಲಿನ ಹೆಬ್ಬೆಟ್ಟಿಗೆ ಉಂಗುಷ್ಟ ಅಂತ ಕರೀತಾರೆ. ಪ್ರತೀತಿ ಏನಪ್ಪಾ ಅಂತ ಹೇಳಿದ್ರೆ, ಭೀಮ ತನ್ನ ಬಲಗಾಲಿನ ಉಂಗುಷ್ಟದಿಂದ ಈ ಒಂದು ಸಣ್ಣ ಚಿಲುಮೆಯನ್ನು ಮಾಡಿದ್ದಾನೆ ಅಂತ. ಇಲ್ಲಿ ಪ್ರತಿದಿನ 365 ದಿನಗಳು ಕೂಡ ನೀರು ಹರಿದು ಬರ್ತಾ ಇರ್ತದೆ. ಇದೊಂದು ಸಣ್ಣ ಕುಂಡ ಯಾವತ್ತೂ ನೀರಿನಿಂದ ತುಂಬಿರುತ್ತೆ ಅಂತ ಅವರು ನಂಬಿದ್ದಾರೆ. ಅದು ಸುಳ್ಳಲ್ಲ. ಮತ್ತೆ ಆಗ್ಲೇ ತಿಳಿಸ್ದಂಗೆ ಕಾಲಿನ ಹೆಬ್ಬೆಟ್ಟಿನ ಒಂದು ಗಾತ್ರವನ್ನು ನೀವು ಇಲ್ಲಿ ನೋಡಿದ್ರೆ ನಿಮಗೆ ಅನ್ನಿಸ್ಬೋದು ಅವನ ಮಂಡಿಯ ಗಾತ್ರ ನಿಜಕ್ಕೂ ಕೂಡ ಅಷ್ಟು ದೊಡ್ಡದಿತ್ತು ಅಂತ. ಹಾಗಾಗಿ ಜಿನು ತೀರ್ಥ ಕೂಡ ಅಷ್ಟು ಪವಿತ್ರತ್ವವನ್ನು ಹೊಂದಿದೆ. ಅದು ಕೇಳ್ಪಟ್ಟಿರೋ ಹಾಗೆ ಅದಕ್ಕೆ ನಿಜಕ್ಕೂ ಅದನ್ನು ನಾವು ಹೇಗೆ ಕರಿಬೇಕು ಅಥವಾ ಹೇಗೆ ವಿಶ್ಲೇಷಿಸಬೇಕು ಅನ್ನೋದು ನಿಜಕ್ಕೂ ಕೂಡ ಅದು ಆಶ್ಚರ್ಯಕರ. ಇವಾಗ ಆ್ಯಕ್ಚುಲಿ ಹೇಳ್ಬೇಕಂತೆ ಮಳೆ ಸೀಸನ್ ಇರೋದ್ರಿಂದ ಮೇಲಿಂದ ನೀರು ಬರ್ತಾ ಇರೋದ್ರಿಂದ ನಿಮಗೆ ನೀರು ಹರಿದು ಹೋಗೋ ಥರ ಕಾಣಿಸ್ತಾ ಇದೆ. ಯೂಶಲಿ ಏನಂತ ಹೇಳಿದ್ರೆ ಅಲ್ಲಿ ನೀರು ಇಲ್ಲ ಅಂತ ಹೇಳಿದ್ರು ಇಲ್ಲಿಂದ ನೀರು ಉತ್ಪತ್ತಿಯಾಗಿ ಬರ್ತಾ ಇರುತ್ತೆ. ಹೌದು. ಸೊ ಅಂದರೆ ಸಣ್ಣದಾಗಿ ಜರಿಯಾಗಾದ್ರೂ ನೀರು ಬರ್ತಾನೆ ಇರುತ್ತೆ, ನಾನ್ ಸ್ಟಾಪಾಗಿ ಬರುತ್ತೆ. ಸೊ ನೀವು ನೋಡ್ಬೋದಲ್ಲಿ ಹೆಂಗಿದೆ, ತುಂಬ ಸಿಹಿಯಾಗಿದೆ. ತುಂಬ ಸಿಹಿಯಾಗಿದೆ. ಮಿನರಲ್ ವಾಟರ್ ಥರ ಇದೆಯಾ? ಅದಕ್ಕಿಂತ ತುಂಬ ಚೆನ್ನಾಗಿದೆ. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸರ್. ಮಳೆಗಾಲದಲ್ಲಿ ಮಲೆನಾಡಿನ ಸೊಗಸು, ಸುಂದರ ಕ್ಷಣಗಳು. ಕಾರಿಂಜೇಶ್ವರ ದೇವಸ್ಥಾನದ ಕೊನೆಯ ಹಂತದ ಮೆಟ್ಟಿಲಿಂದ ಕೆಳಗಿಳಿಯುವಂಥ ಸಂದರ್ಭ. ಅದಕ್ಕೂ ಮುನ್ನ ವರ್ಣಧಾರೆಯಲ್ಲಿ ನಾವು ನಿಮಗೆ ಉಣಬಡಿಸುತ್ತಿರುವಂಥ ಈ ಒಂದು ಪ್ರಕೃತಿ ಸೌಂದರ್ಯದ ವಿಶೇಷ ಸುದ್ದಿ ತುಣುಕು. ಸೂಪರ್ ಸರ್. ಏನು ಸರ್? ಫೈನ್ ಗೈಸ್, ನಮ್ಮ ಕಡೆಯಿಂದ ಟ್ರಿಪ್ ಮುಗೀತು. ಕ್ಲೋಸಿಂಗ್ ಸ್ಟೇಟ್ಮೆಂಟ್ನ ನಮ್ಮ ನಿಧಿಯವರು ಕೊಡ್ತಾರೆ. ಸ್ಟಾರ್ಟ್ ಮಾಡಿ ಸರ್. ಅದ್ಭುತ ದಿನ ಕುಕ್ಕೆ ಸುಬ್ರಹ್ಮಣ್ಯದ ದರ್ಶನದೊಂದಿಗೆ ಅಂತ್ಯವಾಗ್ತಾ ಇದೆ. ಈಗ ಗುಂಡ್ಯಾಗೆ ಬಂದಿದ್ದೀವಿ ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನು ಹಿಡಿತಾ ಇದ್ದೇವೆ. ಅದಕ್ಕಿಂತ ಮುಂಚೆ ಒಮ್ಮೆ ಕಡೆಯ ಬಾರಿಗೆ ಈ ಜಾಗದಲ್ಲಿ ನಿಂತು ಒಂದು ಕಾಫಿ ಕುಡಿದು ಮತ್ತೊಮ್ಮೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮನೆ ಹತ್ತ ಮರಳೋಣ ಅಂತ ನಾವು ಈ ದಿನವನ್ನು ಮುಗಿಸ್ತಾ ಇದ್ದೇವೆ. ನಿಮಗೆ ಇವತ್ತಿನ ಬಹಳಷ್ಟು ಜಾಗಗಳ ಒಂದಿಷ್ಟು ಪರಿಚಯ ನಿಮಗೆ ಮಾಡಿಕೊಟ್ಟಿರೋದಕ್ಕೆ ನಮಗೂ ಕೂಡ ಖುಷಿಯಾಗಿದೆ. ನಿಮಗೂ ಇದನ್ನು ನೋಡಿ ಖುಷಿಯಾಗತ್ತೆ ಅಂತ ಅಂದ್ಕೊಂಡಿದ್ದೀವಿ. ಮತ್ತಷ್ಟು ಅದ್ಭುತ ಜಾಗಗಳಿಗೆ ಭೇಟಿ ಕೊಟ್ಟಾಗ ನಿಮಗೆ ಇದರ ಬಗ್ಗೆ ಮಾಹಿತಿಗಳನ್ನು ನೀಡ್ತಾ ಇರ್ತೀವಿ. ಅಲ್ಲಿವರೆಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.